ಹುಡುಗ. ಸುಮ್ಮನೆ ಅಜ್ಜಿ ಸಮಾಧಾನಕ್ಕೆ ಅಂತ ಕರೆಸಿದ್ರೆ ಎಲ್ಲ ಕಾರ್ಯನೂ ಅವನೇ ನಿಂತು ಮಾಡ್ದ. ತಂದೆ ತಾಯಿನೇ ಕಾಲು ಕಸುವ ಕಾಣೋ ಇಂಥ ಕಾಲದಲ್ಲಿ ಇಂಥ ಮಕ್ಕಳು ಲಕ್ಷಕ್ಕೊಬ್ರು. ಮೊದ್ಲಿನಂಗೆ ನನ್ನ ಜೊತೆ ಆಟ ಆಡ್ಬೇಕಪ್ಪ. ಹೇಳಪ್ಪ, ನೀನೇ ನಂಗೆಲ್ಲ ಹೇಳ್ಕೊಡ್ಬೇಕಪ್ಪ. ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ಬೇಕಪ್ಪ. ಪುಟ್ಟ, ಈ ಜಗತ್ತಿನಲ್ಲಿ ಯಾರು ಯಾರ ಜೊತೆ ಶಾಶ್ವತವಾಗಿ ಇರೋಕ್ಕಾಗಲ್ಲ ಕಣೋ. ಇದು ಕೈ ಸತ್ಯ ಪುಟ್ಟ. ಈ ಸತ್ಯನ ಅರ್ಥ ಮಾಡಿಕೊಂಡು ಈ ಜಗತ್ತಿನಲ್ಲಿ ನಾವು ಒಬ್ಬರೇ ಅಂದ್ಕೊಂಡು ಸಮಾಜದಲ್ಲಿ ಧೈರ್ಯವಾಗಿ ಬದುಕಬೇಕು ಪುಟ್ಟ. ಅಪ್ಪ, ಇವತ್ತು ನೀವು ನಿಮ್ಮ ಸಾವು ತುಂಬ ನೆನಪಾಗ್ತದೆ ಅಪ್ಪ. ನಿನ್ನಿಂದ ತುಂಬ ದೊಡ್ಡ ಉಪಕಾರ ಆಯ್ತು ಕಣಪ್ಪ. ಕಾರ್ತಿಕ್, ನೀವು ಅಜ್ಜಿ ಹತ್ರ ಮಾತಾಡಿದಾಗ ದೊಡ್ಡ ಮನ್ಸಿರೋರು ಅಂದ್ಕೊಂಡು ಈ ಕಾರ್ಯನ್ನೆಲ್ಲ ಮಾಡಿದ ಮೇಲೆ ದೇವರಂತ ಮನ್ಸಿರೋರು ಆಗ್ಬಿಟ್ರಲ್ಲಪ್ಪ. ಅಮೂಲ್ ಬೇಬಿ, ನೀನು ಅಟೆಂಡ್ ಮಾಡಬೇಕಾಗಿರೋ ಫಂಕ್ಷನ್ನು ನನ್ನಿಂದ ತಪ್ಪೋಯ್ತು. ಅದಕ್ಕೆ ನಾನು ಸಾರಿ ಕೇಳೋ ಅಥವಾ ಇದನ್ನೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋ ನನಗೊಂದು ಗೊತ್ತಾಗ್ತಿಲ್ಲ. ಈ ಕ್ಷಣಕ್ಕೆ ಅವೆರಡು ಪದಗಳು ತುಂಬ ಚಿಕ್ಕದು ಅನ್ನಿಸ್ತಾ ಇದೆ. ಕಾರ್ತಿಕ್, ಎಲ್ಲೋ ಹೋಗಿದ್ದೆ? ಪೂಜೆಗೂ ಹೋಗಿಲ್ವಂತೆ? ಏನೋ ಇದ್ದಿನ ಅವತಾರ? ಯಾಕೋ ಕಾರ್ತಿಕ್ ಹೀಗೆ ಮಾಡಿದೆ? ನಾವೆಲ್ಲ ನಿನಗೋಸ್ಕರ ಎಷ್ಟು ಕಾಯ್ತಿದ್ವಿ ಗೊತ್ತಾ? ಅಣ್ಣ, ಅದಕ್ಕೆ ನಿಂಗೋಸ್ಕರ ತುಂಬಾ ಕಾಯ್ತಿದ್ರು. ಸಾಕು, ಇವನನ್ನು ಯಾರು ಏನೂ ಕೇಳಬೇಡಿ. ಅವನ ಪಾಡಿಗೆ ಅವನನ್ನು ಬಿಟ್ಬಿಡಿ. ಹೇಳೋದಕ್ಕೆ ಕೇಳೋದಕ್ಕೆ
ಅವನ ಪಾಲಿಗೆ ನಾವ್ ಯಾರು? ಅಮ್ಮ ಅದು ಲಕ್ಷ್ಮಣ, ನನ್ನನ್ನ ಮಾತಾಡಿಸ್ಬೇಡ ಅಂತ ಹೇಳಿ ಇವನಿಗೆ. ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಅಸಡ್ಡೆ ಆಗಿದೆ ಇವನಿಗೆ. ಅದ್ರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಮ್ಮ ಹತ್ರ ಹೇಳ್ಬೇಕಾಗಿತ್ತು. ನಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ನಮಗೆ ತಲೆ ತಗ್ಸೋ ಹಾಗೆ ಮಾಡಿದ್ದಾನೆ. ಪಾಪ ಬೀಗರ ಕಡೆಯವರು ಎಷ್ಟೊಂದು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಮೊದಲೇ ಹೇಳ್ದೆ ನಮ್ಮ ಜೊತೆನೆ ಬಾರೋ, ಎಲ್ಗೂ ಹೋಗೋದು ಬೇಡ ಅಂತ. ಆದ್ರೆ ಇವನು ನಮ್ಮ ಮಾತೆಲ್ಲಿ ಕೇಳ್ತಾನೆ? ಅಮ್ಮ, ನಾನು ಅಲ್ಲಿಗೆ ಬರಬೇಕು ಅಂತಾನೆ ಹೊರಟೆ. ಅಲ್ಲಿ ಏನಾಯ್ತು ಅಂತ ನನ್ನ ಮಾತು ಒಂದ್ಸತಿ ಕೇಳಮ್ಮ. ನಾನು ಯಾಕೋ ಕೇಳಬೇಕು? ನೀನು ನಮ್ಮ ಮಾತು ಕೇಳಿದ್ಯಾ? ಇಂಪಾರ್ಟೆಂಟ್ ಕೆಲಸ ಅದು ಇದು ಅಂತ ಕುಂಟು ನೆಪ ಹೇಳ್ತೀಯಾ? ಈಗಲೂ ಅದನ್ನೇ ಹೇಳ್ತೀಯಾ? ಅದನ್ನ ಯಾಕೆ ನಾನು ಕೇಳಬೇಕು? ಅಮ್ಮ, ನಾನು ಕುಂಟ್ ನೆಪ ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನಾವೇನ್ ಕಾಲ ಕಳೆಯಕ್ಕೆ ಹೋಗಿದ್ವಾ ಅಲ್ಲಿ? ಇವನ್ ಮದುವೆಗೋಸ್ಕರ ತಾನೇ ನಾವು ಹೋಗಿದ್ದು. ಅಲ್ವೋ ಕಾರ್ತಿಕ್, ನಮಗೋಸ್ಕರ ಅಲ್ಲದೆ ಹೋದ್ರು ಆ ಹುಡುಗಿಗೋಸ್ಕರ ಆದ್ರೂ ನೀನು ಬರ್ಬೇಕು ತಾನೆ. ಪಾಪ ಇವನು ಬಂದಿಲ್ಲ ಅಂತ ದಿವ್ಯಾ ಮುಖ ಎಷ್ಟು ಬಾಡೋಗಿತ್ತು ಗೊತ್ತಾ? ಕಾರ್ತಿಕ್, ಇದೇನು ಆಫೀಸ್ ಮೀಟಿಂಗಾ? ಬರ್ತೀನಿ ಬರಲ್ಲ, ಪೋಸ್ಟ್ಪೋನ್ ಮಾಡಿ, ಇಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದಕ್ಕೆ? ಇವನಿಗೆ ಶಾಸ್ತ್ರದ ಬೆಲೆ ಗೊತ್ತಿದೆ. ಗೊತ್ತಿದ್ದು ಹೀಗೆ ಮಾಡ್ತಾನೆ ಅಂದ್ರೆ ನಾವು ಇವನ್ ಕಾರಣ ಕೇಳ್ತಾ ಕೂತ್ಕೋಬೇಕಾ? ಸೀತಾ, ಅವನೇನೋ ಹೇಳಬೇಕು ಅಂತಿದ್ದಾನೆ. ಮೊದಲು ಅದನ್ನು ಕೇಳಿಬಿಡೋಣ. ಕಾರ್ತಿಕ್, ಯಾಕೋ ಹೀಗೆ ಮಾಡಿದೆ? ಅಪ್ಪ, ನಾನಿಲ್ಲಿಂದ ಹೊರಟಾಗ ಆ ಅಜ್ಜಿ ನನ್ನ ಕೈ ಹಿಡ್ಕೊಂಡೆ ಪ್ರಾಣ ಬಿಟ್ಬಿಟ್ರು. ಪ್ರಾಣ ಬಿಡೋ ಟೈಮಲ್ಲಿ ನನ್ನನ್ನೇ ಅವ್ರ ಮೊಮ್ಮಗ ಅನ್ಕೊಂಡ್ರು. ಅದಕ್ಕೆ ಅವ್ರ ಅಂತ್ಯ ಸಂಸ್ಕಾರ ನಾನೇ ಮಾಡ್ಬಾರ್ದು.